ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮರೆಯಬೇಕು ಅಂತಂದರೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಯಾಕಂದರೆ ನಿನ್ನೆ ಮಂಗಳೂರಿನಲ್ಲಿ ಆ ತಾಯಿ ತನ್ನ ಮಕ್ಕಳನ್ನು ಕಾಪಾಡ್ಕೊಳ್ಳೋಕ್ಕೋಸ್ಕರ ಪರದಾಡಿದಂಥ ಪರಿ ಆಕೆ ಮೇಲೇ ವಿಪರೀತ ಪ್ರಮಾಣದ ಭಾರವೊಂದು ಬಿದ್ದಿದೆ. ಆದರೂ ಕೂಡ ಮಗುವಿಗೆ ಆಸರೆಯಾಗಿ ಕೈಯನ್ನು ಹಿಂಗೆ ಇಟ್ಕೊಂಡು ಆಕೆ ತನ್ನ ಮೊದಲ ಮಗನ ಜಪ ಮಾಡ್ತಾ ಇದ್ಲು, ಹೇಗಿದ್ದಾನೆ ಅಂತ. ಕೊನೆಗೆ ಇನ್ನೊಂದು ಮಗುವನ್ನೂ ಕೂಡ ಯಶಸ್ವಿಯಾಗಿ ಹೊರಗಡೆ ತೆಗೆದು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾಯಿದ್ರು. ನೋಡಿ, ಮೊದಲ ಮಗು ಸತ್ತೋಯಿತು, ಎರಡನೇ ಮಗು ಬದುಕುತ್ತೆ ಅನ್ನುವಂಥ ಆಶಾಭಾವನೆ ಇತ್ತು, ಪ್ರಾರ್ಥನೆ ಇತ್ತು. ಆದರೆ ಯಾವುದು ಕೂಡ ಫಲ ಕೊಡಲಿಲ್ಲ. ದಾರಿ ಮಧ್ಯದಲ್ಲೇ ಮಗು ಸತ್ತೋಯಿತು. ಈಗ ನೋಡಿ, ತಾಯಿ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾ ಇದ್ದಾಳೆ. ಮಲ್ಟಿಪಲ್ ಫ್ರ್ಯಾಕ್ಚರ್ಸ್ ಆಗಿದೆ, ಆಕೆಗೆ ಚಿಕಿತ್ಸೆ ಬೇಕು ಒಂದು ಕಡೆಗೆ. ಇನ್ನೊಂದು ಕಡೆಗೆ ಏನು ಅಂದರೆ, ಮಕ್ಕಳನ್ನು ಕಳ್ಕೊಂಡಿರುವಂಥದ್ದು ಇನ್ನೂ ಕೂಡ ಆಕೆಗೆ ಗೊತ್ತಿಲ್ಲ. ಆಕೆ ಜೀವನ ಪರ್ಯಂತ ನರಕ. ಒಬ್ಬ ತಾಯಿ ತನ್ನ ಈ ಹೆತ್ತ ಕುಡಿಗಳನ್ನು ಬದುಕಿಸ್ಕೊಳ್ಳಿಕ್ಕೆ ಎಷ್ಟರ ಮಟ್ಟಿಗೆ ಪರದಾಡ್ತಾಳೆ. ಅದು ಎಚ್ಚರ ಇರಲಿ ಎಚ್ಚರ ಇಲ್ಲದೇ ಇರಲಿ, ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈ ತಾಯಿ. ಅದ್ರ ಬಗ್ಗೆ ಮಾತಾಡ್ತೀನಿ. ಆದರೆ ಅದಕ್ಕಿಂತ ಮೊದಲು ಮಂಗಳೂರಿನಲ್ಲಿ ಇನ್ನೂ ಕೂಡ ವಿಪರೀತ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಎಲ್ಲಿ ನೋಡೋದ್ರಲ್ಲಿ ಮಳೆ 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 ಮಳೆಯಿಂದ ಆದಂಥ ಅವಾಂತರ. ಶಾಲಾ ಕಾಲೇಜುಗಳಿಗೆ ರಜಾ. ಇವತ್ತೂ ಕೂಡ ಮಳೆ ಆಗುತ್ತೆ. ರೆಡ್ ಅಲರ್ಟ್ ಘೋಷಣೆ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಸಮುದ್ರ ತೀರಕ್ಕೆ ಬರಬಾರದು ಅಂತ ಜಿಲ್ಲಾಡಳಿತ ಕಟ್ಟೆಚ್ಚರವನ್ನು ವಿಧಿಸಿದೆ. ಸ್ಥಳೀಯರು ಬರಂಗಿಲ್ಲ, ಪ್ರವಾಸಿಗರು ಹೋಗಂಗಿಲ್ಲ. ಇನ್ನು ಸಮುದ್ರಕ್ಕೆ ಇಳಿಯುವಂಥದ್ದು ದೂರದ ಮಾತು. ಮೀನುಗಾರರಿಗೂ ಕೂಡ ಸೂಚನೆ ಕೊಡಲಾಗಿದೆ, ಯಾವುದೇ ಕಾರಣಕ್ಕೂ ಸಮುದ್ರಕ್ಕೆ ಇಳಿಬೇಡಿ. ಯಾಕೋ ಈ ಬಾರಿ ದೊಡ್ಡ ಮಟ್ಟದ ಹಾನಿಯಾಗುವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇವೆ. ಯಾಕಂದರೆ ಅಷ್ಟರ ಮಟ್ಟಿಗೆ ಮಳೆರಾಯ ಮುನಿದಿದ್ದಾನೆ. ವಿಪರೀತ ಪ್ರಮಾಣದಲ್ಲಿ ಮಳೆ. ನೋಡಿ, ಇದು ಸ್ಥಿತಿ. ಮನೆ ಮೇಲೆ ಬಿದ್ದಿರುವಂಥ ಮರಗಳು, ಗುಡ್ಡಗಳು, ಕಾರ್ ಮೇಲೆ ಬಿದ್ದಿರುವಂಥ ಮರಗಳು, ಇನ್ನು ರಸ್ತೆಗಳು ಸಂಪೂರ್ಣ ನೀರುಮಯ, ಜಲಾವೃತ. ಎಲ್ಲಿ ನೋಡಿದ್ರಲ್ಲಿ ನೀರು ನೀರು ನೀರು. ಗುಡ್ಡ ಪ್ರದೇಶಗಳ ಬಳಿ ಯಾರ್ಯಾರು ನೆಲೆಸಿದ್ದಾರೆ ಅವರೆಲ್ಲರಿಗೂ ಕೂಡ ಅಲರ್ಟ್ ಹೇಳಿದ್ದಾರೆ, ಹುಷಾರಾಗಿರಿ ಅಂತ. ಯಾವ ಕ್ಷಣದಲ್ಲಿ ಯಾವ ಗುಡ್ಡ ತಲೆ ಮೇಲೆ ಹೊತ್ಕೊಂಡ್ಬೀಳುತ್ತೋ ಹೇಳೋಕ್ಕಾಗಲ್ಲ. ಹೀಗಾಗಿ ಒಂದು ಮನವಿ ಇದೆ ಜಿಲ್ಲಾಡಳಿತಕ್ಕೆ, ದಯವಿಟ್ಟು ಈ ರೀತಿ ಏನಾದರೂ ಗುಡ್ಡ ಕುಸಿತಿರುವಂಥ ಲಕ್ಷಣಗಳೇನಾದರೂ ಕಂಡು ಬಂದರೆ ದಯಮಾಡಿ ನಾನು ಹೇಳ್ತಾ ಇದ್ದೀನಿ, ಆ ಕೆಳಗಡೆ ಇರುವಂಥ ಮನೆಗಳ ಜನರನ್ನು ಸ್ಥಳಾಂತರಿಸಿಬಿಡಿ ದಯವಿಟ್ಟು.